ವೆದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಂದ ಹಾಗೇನೆ ಈ ಶೀತ ಕೆಮ್ಮು ಕಾಮನ್ ಆಗ್ಬಿಡತ್ತೆ ಅಲ್ವಾ. ದೊಡ್ಡೋರ್ಗಾಗ್ಲಿ ಚಿಕ್ಕೋರ್ಗಾಗ್ಲಿ ಸ್ವಲ್ಪ ಕೆಮ್ಮು ಬಂದ್ರು ಸಾಕು ಕೆಮ್ಮಿ ಕೆಮ್ಮಿ ಎದೆ ಭಾಗ ಎಲ್ಲ ನೋವ್ತಾ ಇರುತ್ತೆ. ಹಾಗಂತ ಶೀತ ಕೆಮ್ಮು ಇಮಿಡಿಯೇಟ್ ಆಗಿ ಕಡಿಮೆ ಆಗ್ಲಿ ಅಂತ ಪ್ರತಿ ಸರಿನೂ ಆಂಟಿಬಯೋಟಿಕ್ ತಗೊಳ್ಳೋದಕ್ಕಾಗತ್ತಾ? ಅಂತ ಟೈಮಲ್ಲಿ ಈ 1 ಸ್ಪೂನ್ ಜ್ಯೂಸು ಎಷ್ಟು ಮ್ಯಾಜಿಕ್ ಮಾಡೋದು ಗೊತ್ತಾ? ಬನ್ನಿ ಇದನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು, ಇದ್ರ ಬೆನಿಫಿಟ್ ಏನೇನು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು, ಹೆಲ್ತ್ ಕೇರ್ ವೀಡಿಯೋಸ್ಗಾಗಿ ಈಗಲೇ ಇನ್ಫೋ ಪ್ರೇಮಶಂಕರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ನಮ್ಮ ಈ ಬ್ಯೂಟಿಫುಲ್ ಫ್ಯಾಮಿಲಿಯಲ್ಲಿ ಒಬ್ಬರಾಗಿ, ಸೊ ದಟ್ ನಾನು ನೆಕ್ಸ್ಟ್ ಹಾಕುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನೀವು ತಪ್ಪದೇ ನೋಡಿ ನಿಮ್ಮನ್ನು ನೀವು ಕಾಳಜಿ ಮಾಡ್ಕೋಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದು ಕೆಮ್ಮು ಶೀತಕ್ಕೆ ಮ್ಯಾಜಿಕಲ್ ಹೋಮ್ ರೆಮಿಡಿ. ಮೇ ಬಿ ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು, ಆದರೆ ಅದನ್ನು ತಗೊಳ್ಳೋಂಥ ಕರೆಕ್ಟ್ ಮೆಥಡ್ ಅವ್ರಿಗೆ ಖಂಡಿತ ಗೊತ್ತಿರೋದಿಲ್ಲ. ಸೊ ಕರೆಕ್ಟ್ ಆಗಿರೋ ಮೆಥಡಲ್ಲಿ ನಾವು ಇದನ್ನು ಯೂಸ್ ಮಾಡಿದ್ವಿ ಅಂದರೆ ಡೆಫಿನೆಟ್ ಆಗಿ ಜಸ್ಟ್ 2 ದಿನದಲ್ಲಿ ಎಂಥದ್ದೇ ಕೆಮ್ಮಾಗಿರಲಿ ಶೀತ ಆಗಿರಲಿ ಮಾಯ ಆಗಿಬಿಡುತ್ತೆ. ಸೊ ಇದನ್ನು ತಗೊಳ್ಳೋಂಥ ಪ್ರೊಸೀಜರ್ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಮೊದಲು ಇದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ನೋಡೋಣ. ನಾನಿಲ್ಲಿ 3 ಚಿಕ್ಕದಾಗಿರೋ ಅಂಥ ಬೀಟಲ್ ಲೀವ್ಸ್ ಅಂದರೆ ವೀಳ್ಯದ ಎಲೆನ ತೊಗೊಂಡಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಆಗುವಷ್ಟು ಈ ಜ್ಯೂಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆ. ನೀವು ಒಬ್ರಿಗೆ ಮಾಡ್ಕೊಳ್ಳೋದಾದರೆ ನೋಡಿಕೊಂಡು ಕ್ವಾಂಟಿಟಿ ತೊಗೊಳ್ಳಿ. ಹಾಗೆ ಇದ್ರ ಜೊತೆ ಸ್ವಲ್ಪ ತುಳಸಿ ಎಲೆಗಳನ್ನ ತೊಗೊಂಡಿದ್ದೀನಿ. ಈ ರೀತಿ ಕಪ್ಪು ತುಳಸಿ ಇದ್ದರೆ ತುಂಬ ಒಳ್ಳೆಯದು. ಅದ್ರ ಜೊತೆ 3 ದೊಡ್ಡಪತ್ರೆ ಎಲೆಗಳು, ಇದನ್ನು ಅಜ್ವಾನದ ಎಲೆ ಅಂತ ಕೂಡ ಕರೀತಾರೆ, ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ 1 ಚಿಕ್ಕ ಈರುಳ್ಳಿನ ತಗೋಬೇಕು. ಒಂದು ವೇಳೆ ಚಿಕ್ಕ ಈರುಳ್ಳಿ ಇಲ್ಲ ಅಂದರೆ ಈರುಳ್ಳಿನೇ ಓಪನ್ ಮಾಡಿದಾಗ ಮಧ್ಯದಲ್ಲಿ ಬರುತ್ತಲ್ವ ಆ ಭಾಗ ಮಾತ್ರ ತಗೊಂಡ್ರೆ ಸಾಕು. ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ. ಇನ್ನು ಒಂದು 7-8 ಕಾಳು ಮೆಣಸನ್ನು ತಗೊಂಡಿದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಈ ರೀತಿ ಒಂದು ಕುಟಾಣಿನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಕುಟ್ಕೋಬೇಕು. ಆದರೆ ಈ ರೀತಿ ಜಜ್ಜುವಾಗ ಇದಕ್ಕೆ ಸ್ವಲ್ಪನೂ ನೀರು ಹಾಕದೆ ಹಾಗೇನೆ ಜಜ್ಕೋಬೇಕು. ಸೊ ಈ ಸೊಪ್ಪುಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿನಲ್ಲಿರುವಂಥ ನೀರಿನ ಅಂಶ ನಾವು ಜಜ್ಜಿದಾಗ ಬಿಟ್ಕೊಳ್ಳುತ್ತೆ ಅಲ್ವಾ. ಸೊ ಅದನ್ನ ಹಿಂಡಿ ತೆಗ್ದಾಗ ಬರುವಂಥ ಜ್ಯೂಸೇನೆ ಈ ಕೋಲ್ಡ್ ಮತ್ತೆ ಕಾಫಿಗೆ ಮ್ಯಾಜಿಕಲ್ ಹೋಮ್ ರೆಮಿಡಿ. ನೀವು ತುಂಬಾ ಜನ ಈ ರೆಮಿಡಿನ ಟ್ರೈ ಮಾಡಿರ್ಬೋದು, ಬಟ್ ರಿಸಲ್ಟ್ ಖಂಡಿತ ಒಬ್ರಿಂದ ಒಬ್ರಿಗೆ ವೇರಿ ಆಗತ್ತೆ. ಆದ್ರೆ ನಿಮ್ಗೆ ಈ ಶೀತ ಆಗ್ಲಿ ಕೆಮ್ಮಾಗ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ್ಲೇನೆ ಸ್ಟಾರ್ಟಿಂಗ್ ಅಲ್ಲೇನೆ 2 ದಿನ ಬೆಳಿಗ್ಗೆ ಮತ್ತೆ ಸಂಜೆ ಬಿಡದೆ ಇದನ್ನ ತಗೊಂಡ್ರಿ ಅಂದ್ರೆ 100ಗೆ 200% ಡೆಫಿನೆಟ್ ಆಗಿ ನಿಮ್ಮ ಶೀತ ಆಗಿರ್ಬೋದು ಅಥವಾ ಕೆಮ್ಮಾಗಿರ್ಬೋದು ಕಡಿಮೆ ಆಗುತ್ತೆ. ಯಾಕಂದ್ರೆ ಯಾವಾಗಲೂ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ತುಂಬಾ ಜಾಸ್ತಿ ಆದ್ಮೇಲೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಸ್ಟಾರ್ಟಿಂಗ್ ಅಲ್ಲೇನೆ ನಾವು ಅದಕ್ಕೆ ಈ ರೀತಿ ರೆಮಿಡೀಸ್ಗಳನ್ನ ಟ್ರೈ ಮಾಡಿಬಿಟ್ರೆ ಅಫ್ಕೋರ್ಸ್ ಬೇಗ ಕಡಿಮೆ ಆಗ್ಬಿಡುತ್ತೆ. ಚಿಕ್ಕ ಮಕ್ಳಿಗಾದ್ರೆ ಇದು ಸ್ವಲ್ಪ ಘಾಟ್ ಇರುತ್ತಲ್ವಾ, ಹಾಗಾಗಿ ಅರ್ಧ ಚಮಚ ಈ ಜ್ಯೂಸ್ಗೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಹಾಗೆ ರಾತ್ರಿ ಮಲ್ಗೋ ಟೈಮಲ್ಲಿ ಇದನ್ನ ಕುಡಿಸಿ ಮಲಗಿಸಿದ್ರೆ ಬೇಗ ಕಡಿಮೆ ಆಗುತ್ತೆ. ನಾನು ಯೂಶಲಿ ನನ್ನ ಮಕ್ಕಳಿಗೆ ಶೀತ ಕೆಮ್ಮು ಆದಾಗ ಈಗ ತೋರಿಸಿರೋ ಈ ರೆಮಿಡಿನ ಯೂಸ್ ಮಾಡ್ತೀನಿ, ಅಥವಾ ಇಲ್ಲಿ ಅಟ್ಯಾಚ್ ಮಾಡಿರುವಂತ ವಿಡಿಯೋನಲ್ಲಿ ತೋರಿಸಿರುವಂತ ರೆಮಿಡೀಸ್ ಗಳನ್ನ ಯೂಸ್ ಮಾಡ್ತೀನಿ. ಸೊ ಇದೆರಡು ಕೂಡ ಶೀತಕ್ಕಾಗ್ಲಿ ಕೆಮ್ಮಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈ ವಿಡಿಯೋ ಲಿಂಕ್ ನಿಮ್ಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇನ್ನು ಈ ಜ್ಯೂಸ್ ನ ದೊಡ್ಡೋರು ತಗೊಳ್ಳೋದಾದ್ರೆ 1 ಚಮಚದಷ್ಟು ತಗೋಬೇಕು, ಬಟ್ ಜೇನುತುಪ್ಪನ ಇದಕ್ಕೆ ಮಿಕ್ಸ್ ಮಾಡಬಾರ್ದು. ಸ್ಟಾರ್ಟಿಂಗ್ ಅಲ್ಲೇ 2-3 ದಿನ ಇದನ್ನ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಮತ್ತೆ ರಾತ್ರಿ ತಗೊಳ್ಳಿ, ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ಕಡಿಮೆ ಆಗಿಲ್ಲ ಅಂದ್ರೆ ಮರೀದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಮ್ಮ ಮನೆಯಲ್ಲಿ, ಅದರಲ್ಲೂ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತ ಅದೆಷ್ಟೋ ಪದಾರ್ಥಗಳಲ್ಲಿ ತುಂಬಾನೇ ಒಳ್ಳೊಳ್ಳೆ ಔಷಧಿ ಗುಣಗಳಿದೆ. ಅವನ್ನೆಲ್ಲ ಕೂಡ ಉಪಯೋಗಿಸ್ಕೊಳ್ತಾ ನಮ್ಮನ್ನ ನಾವು ಕಾಳಜಿ ಮಾಡಿಕೊಂಡು ಆರಾಮಾಗಿ ನಮ್ಮ ಲೈಫನ್ನ ಲೀಡ್ ಮಾಡ್ಬೋದು. ಸೊ ಇವತ್ತು ನಾನು ತೋರಿಸಿರುವಂಥ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ನಂಗೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಆದಷ್ಟು ಶೇರ್ ಮಾಡಿ. ಇನ್ನು ನನ್ನ ಚಾನಲಲ್ಲಿ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಮತ್ತೊಂದು ಇನ್ಫಾರ್ಮೇಟಿವ್ ಅಂಡ್ ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.